1,00,000 ಸೂರ್ಯೋದಯ ಬ್ಯಾಂಕು, ಪೂಜಾ HS ಅಂತ ಮ್ಯಾನೇಜರು. ನಮಗೆ ಡೆಪಾಸಿಟ್ ಮಾಡ್ತು ಅಂದರೆ ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ. 25 lakhs ಲೋನ್ ಮಾಡಿಸ್ಕೊಡ್ತೀವಿ, 10 lakhs ನಂಗೆ 25 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ, 10 ಲಕ್ಷ ಸಬ್ಸಿಡಿ ಇದೆ ಅಂತ ಹೇಳಿ ನಿಮ್ಮ ಮಿಸ್ಸಸ್ ಹೆಸರು ಮೇಲೆ ಮಾಡಿಸಿ ಅಂತ ಅಂದರು. ನಮ್ಮ ಮಿಸ್ಸಸ್ ಹೆಸರು ಮೇಲೆ ಹಾಕಿದ್ದೀನಿ. ಅಮೌಂಟ್ ನನ್ನ ಅಕೌಂಟ್ಗೆ ಹಾಕಿ ನಾನೇ ಡೆಪಾಸಿಟ್ ಮಾಡಿಬಿಟ್ಟು ನಿಮ್ಗೆ ಏನಾದ್ರು ಪ್ರೂಫ್ ಕೊಡ್ತೀನಿ ಅಂದ್ಲು. ನಾವು ಪ್ರೂಫ್ ಯಾವಾಗ ಮೇಲೆ ಪ್ರೂಫ್ ಕೇಳೋಕ್ಕೆ ಹೋದ್ವಲ್ಲ ಅವಾಗಿಂದ ಅವಳು ಸ್ವಲ್ಪ ನೆಗ್ಲೆಕ್ಟ್ ಮಾಡೋಕೆ ಹೋಯ್ತು. ನಿಮ್ಗೆ ಅಮೌಂಟು ಕೊಡ್ತೀನಿ ಅಂತೇಳಿ ನನಗೆ ಚೆಕ್ಕು ವಾಪಸ್ ಕೊಟ್ಟಿದ್ದಾಳೆ. ಅಕೌಂಟಿಗೆ ಹಾಕಿದ್ರೆ ಅಮೌಂಟೇ ಇಲ್ಲ ರೀ, ಚೆಕ್ಕು ಇದೆ ನನ್ನ ಹತ್ರ. ಈಗ ಅಲ್ಲಿ ನಾವು ಬಂದಿರೋದೀಗ ಗುಲ್ಬರ್ಗದಿಂದ ಬಂದಿದ್ದೀವಿ. ಈಗ ಆಲ್ರೆಡಿ ನನ್ನ ಹೆಸರಿಗೆ 6ನೇ ತಾರೀಕು ಚೆಕ್ ಕೊಟ್ಟಿರೋದು. 6ನೇ ತಾರೀಕು ಫೆಬ್ರವರಿ 6ನೇ ತಾರೀಕು ಈ 6ನೇ ತಾರೀಕು ಚೆಕ್ ಕೊಟ್ಟಿದ್ದಾರೆ, ಅಮೌಂಟೇ ಇಲ್ಲ ಅದರಲ್ಲಿ. ಈಗ ಬನ್ನಿ ನಮ್ಮ ಕ್ಯಾಶ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಕರೆಸಿದವ್ರೆ ಇವರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾರೆ. ನಾವು ಅಲ್ಲಿಂದ ಬಂದಿದ್ರು ಅದೀಗ. ಹಾಂ ಹೌದು, ಅದು 10 ರೂಪಾಯಿ ಬಡ್ಡಿ ಹಂಗೆ ಬಂದು ಕೊಟ್ಟಿದ್ದು. ಒಂದೇ ತಿಂಗಳಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನಮ್ಮ ಬಿಸ್ನೆಸ್ ಏನಾರು ಆಗುತ್ತಲ್ಲ, ಏನಾರು ಒಂದು ಲೈಫ್ ಸೆಟ್ಲ್ ಆಗುತ್ತಲ್ಲ ಅನ್ನೋ ಎಸ್ಟಿಮೇಟ್ ನಾವು ಇದು ಮಾಡಿದ್ವಿ. ಆದರೆ ಈ ರೀತಿ ಫ್ರಾಡ್ ಮಾಡ್ತಾಳೆ ಅಂತ ನನಗೆ ಗೊತ್ತಿತ್ತಿಲ್ಲ. ಅವನ್ನೆಲ್ಲ ಪೂರ್ಣ ನಂಬಿಸಿದ್ದಾರೆ. ನಾವೇನಾದ್ರು ಮಾತಾಡೋಕೆ ಹೋಗ್ತು ಅಂದರೆ ಯಾರ ಹತ್ರ ನಮಗೆ ಮಾತಾಡೋಕೆ ಮಿಂಗಲ್ ಮಾಡ್ತಿದ್ದಿಲ್ಲ. ಅವ್ರು ನಮ್ಮ ಸ್ನೇಹಿತರುಗಳಿಗೆ ನಮ್ಗೆ ಜಗಳ ತಂದಿಟ್ಟು ಈ ಥರ ಫ್ರಾಡ್ ಮಾಡ್ಯಾರ. ಈಗ ನಾವು ಅವ್ರ ವಿಚಾರ ಹೇಳಂಗಿಲ್ಲ, ಅವ್ರಿಗೆ ನಮ್ಮ ವಿಚಾರ ಬರೋಂಗಿಲ್ಲ. ಆ ಥರ ಮಾಡಿ ಜಗಳ ತಂದಿಟ್ಟಿದ್ದು. ಈ ಸೂರ್ಯೋದಯ ಬ್ಯಾಂಕ್ ಚೆನ್ನಾಗಿದೆ, ಆದರೆ ಈ ರೀತಿ ಮ್ಯಾನೇಜರ್ಗಳು ಈ ಥರ ಫ್ರಾಡ್ ಮಾಡ್ತಾರಂತೆ. ಈಗ ನಾವು ನಂಬಿರೋದೇ ಮ್ಯಾನೇಜರ್ಗಳು ನಂಬಿರ್ತೀವಿ. ಅಕಸ್ಮಾತ್ ಯಾರು ಅಟೆಂಡ್ರಿಗೆ ಏನಾದ್ರು ದುಡ್ಡು ಕೊಟ್ಟರೆ ಬಿಡಪ್ಪ, ಅವ್ರು ಅಟೆಂಡ್ರ್ ಹೆಂಗೆ ಇಸ್ಕೊಂಡಿದ್ದಾರೆ, ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡ್ದಲ್ಲಿ ಇಸ್ಕೊಂಡಿದ್ದಾರೆ ಅನ್ನೋ ಅನ್ಕೋದಾಯ್ತು. ಮೇನ್ ಮ್ಯಾನೇಜರೇ ಈ ರೀತಿ ಫ್ರಾಡ್ ಮಾಡಿದಾಗ ನಾವು ಯಾರನ್ನು ಕೇಳಬೇಕು? ನಾನು ಫೋನ್ಪೇನೇ ಮಾಡಿರೋದು. ಫೋನ್ಪೇ ಇರೋದು ಡೀಟೇಲ್ಸ್ ಇದೆ ನನ್ನ ಹತ್ರ, ಚೆಕ್ ಕೊಟ್ಟಿರೋದು ಡೀಟೇಲ್ಸ್ ಇದೆ. ನಾ ಎಲ್ಲರಿಗೂ ಚೆಕ್ ನನ್ನ ಕೈಲೇ ಕೊಟ್ಟು ಕಳಿಸಿದ್ರು. ನಾನೇ ಎಲ್ಲರಿಗೂ ತಗೊಂಡು ಡಿಸ್ಪ್ಯಾಚ್ ಮಾಡಿದ್ದೀನಿ. ಈ ಡೇಟಿಗೆ ನೀವು ಚೆಕ್ ಹಾಕೊಳ್ಳಿ ಸರ್, ಅಮೌಂಟ್ ನೀವು ಕ್ಲಿಯರ್ ಆಗುತ್ತೆ ಅಂತ ಹೇಳಿದಾಳೆ. ನೀವು ಅಮೌಂಟ್ ನೀವು ಕ್ಲಿಯರ್ ಮಾಡ್ಕೊಳ್ಳಿ, ನಿಮ್ಗೆ ಏನಾದೆ ಲೋನ್ ನಾನು ಸಪ್ರೇಟಾಗಿ ಮಾಡಿಸ್ಕೊಡ್ತೀನಿ. ಈ ಕಡೆ ಲೋನು ಇಲ್ಲ, ವ್ಯಕ್ತಿನೂ ಇಲ್ಲ, ಅಮೌಂಟು ಇಲ್ಲ. ಇದು ನೀವು ಅಮೌಂಟ್ ನೀವು ತೊಗೊಳ್ಳಿ, ನಿಮ್ಮದು ಅಮೌಂಟ್ ಏನು ಕೊಟ್ಟಿದ್ದೀರಲ್ಲ ನೀವು ತೊಗೊಳ್ಳಿ, ನಾನು ಏನು ಮಾಡಿಸ್ಬೇಕು ಬ್ಯಾಂಕಿಂದ ನಾನು ಮಾಡಿಸ್ಕೊಡ್ತೀನಿ ಅಂತಲೂ ಭರವಸೆ ಕೊಟ್ಟಿದ್ರು ನನ್ನ ಮೇಲೆ. ಆಕೆನೇ ಇಲ್ಲ. ಆಕೆ 8ನೇ ತಾರೀಕಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕುಂತಿದ್ದಾಳೆ. ಅವತ್ತಿಂದ ನಾನು ಅವ್ರ ಪೂರ ದುಡ್ಡು ಅವ್ರು ಎತ್ಕೊಂಡು ಹೋಗಿದ್ದಾರೆ. ಈಗ ನಮಗೇನಲ್ಲ, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿಸ್ಬೇಕು. ಅವಳಿಗೆ ಏನು ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಮಾಡಬೇಕು. ಈಗ ನಾವು ಕಾನೂನು ಕೈಗೆ ಎತ್ಕೊಳಕ್ಕಾಗಲ್ಲ. ಈಗ ನಮ್ದು ಏನಿದೆ ಅಫಿಷಿಯಲ್ ನಮ್ಮ ಅಮೌಂಟ್ ನಮ್ದು ಏನಾದರೂ ರಿಲೀಸ್ ಆಗಬೇಕು. ಇಷ್ಟಿಗೆ ಅಷ್ಟು 6 ತಿಂಗಳು ಆಯಿತು ಕೊಟ್ಟು ನಾನು. 6 ತಿಂಗಳು ನಮ್ಮದು ಪ್ರಾಪರ್ ಸೆನ್ಪಣ್ಣ. ನಾವು ಅಲ್ಲಿ ಬಿಸ್ನೆಸ್ ಪರ್ಪಸ್ ಗುಲ್ಬರ್ಗ ಹೋಗಿರೋದು. 1,00,000 ಸೂರ್ಯೋದಯ ಬ್ಯಾಂಕು, ಪೂಜಾ HS ಅಂತ ಮ್ಯಾನೇಜರು. ನಮಗೆ ಡೆಪಾಸಿಟ್ ಮಾಡ್ತು ಅಂದರೆ ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ. 25 lakhs ಲೋನ್ ಮಾಡಿಸ್ಕೊಡ್ತೀವಿ, 10 lakhs ನಂಗೆ 25 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ, 10 ಲಕ್ಷ ಸಬ್ಸಿಡಿ ಇದೆ ಅಂತ ಹೇಳಿ ನಿಮ್ಮ ಮಿಸ್ಸಸ್ ಹೆಸರು ಮೇಲೆ ಮಾಡಿಸಿ ಅಂತ ಅಂದರು. ನಮ್ಮ ಮಿಸ್ಸಸ್ ಹೆಸರು ಮೇಲೆ ಹಾಕಿದ್ದೀನಿ. ಅಮೌಂಟ್ ನನ್ನ ಅಕೌಂಟ್ಗೆ ಹಾಕಿ ನಾನೇ ಡೆಪಾಸಿಟ್ ಮಾಡಿಬಿಟ್ಟು ನಿಮ್ಗೆ ಏನಾದ್ರು ಪ್ರೂಫ್ ಕೊಡ್ತೀನಿ ಅಂದ್ಲು. ನಾವು ಪ್ರೂಫ್ ಯಾವಾಗ ಮೇಲೆ ಪ್ರೂಫ್ ಕೇಳೋಕ್ಕೆ ಹೋದ್ವಲ್ಲ ಅವಾಗಿಂದ ಅವಳು ಸ್ವಲ್ಪ ನೆಗ್ಲೆಕ್ಟ್ ಮಾಡೋಕೆ ಹೋಯ್ತು. ನಿಮ್ಗೆ ಅಮೌಂಟು ಕೊಡ್ತೀನಿ ಅಂತೇಳಿ ನನಗೆ ಚೆಕ್ಕು ವಾಪಸ್ ಕೊಟ್ಟಿದ್ದಾಳೆ. ಅಕೌಂಟಿಗೆ ಹಾಕಿದ್ರೆ ಅಮೌಂಟೇ ಇಲ್ಲ ರೀ, ಚೆಕ್ಕು ಇದೆ ನನ್ನ ಹತ್ರ. ಈಗ ಅಲ್ಲಿ ನಾವು ಬಂದಿರೋದೀಗ ಗುಲ್ಬರ್ಗದಿಂದ ಬಂದಿದ್ದೀವಿ. ಈಗ ಆಲ್ರೆಡಿ ನನ್ನ ಹೆಸರಿಗೆ 6ನೇ ತಾರೀಕು ಚೆಕ್ ಕೊಟ್ಟಿರೋದು. 6ನೇ ತಾರೀಕು ಫೆಬ್ರವರಿ 6ನೇ ತಾರೀಕು ಈ 6ನೇ ತಾರೀಕು ಚೆಕ್ ಕೊಟ್ಟಿದ್ದಾರೆ, ಅಮೌಂಟೇ ಇಲ್ಲ ಅದರಲ್ಲಿ. ಈಗ ಬನ್ನಿ ನಮ್ಮ ಕ್ಯಾಶ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಕರೆಸಿದವ್ರೆ ಇವರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾರೆ. ನಾವು ಅಲ್ಲಿಂದ ಬಂದಿದ್ರು ಅದೀಗ. ಹಾಂ ಹೌದು, ಅದು 10 ರೂಪಾಯಿ ಬಡ್ಡಿ ಹಂಗೆ ಬಂದು ಕೊಟ್ಟಿದ್ದು. ಒಂದೇ ತಿಂಗಳಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನಮ್ಮ ಬಿಸ್ನೆಸ್ ಏನಾರು ಆಗುತ್ತಲ್ಲ, ಏನಾರು ಒಂದು ಲೈಫ್ ಸೆಟ್ಲ್ ಆಗುತ್ತಲ್ಲ ಅನ್ನೋ ಎಸ್ಟಿಮೇಟ್ ನಾವು ಇದು ಮಾಡಿದ್ವಿ. ಆದರೆ ಈ ರೀತಿ ಫ್ರಾಡ್ ಮಾಡ್ತಾಳೆ ಅಂತ ನನಗೆ ಗೊತ್ತಿತ್ತಿಲ್ಲ. ಅವನ್ನೆಲ್ಲ ಪೂರ್ಣ ನಂಬಿಸಿದ್ದಾರೆ. ನಾವೇನಾದ್ರು ಮಾತಾಡೋಕೆ ಹೋಗ್ತು ಅಂದರೆ ಯಾರ ಹತ್ರ ನಮಗೆ ಮಾತಾಡೋಕೆ ಮಿಂಗಲ್ ಮಾಡ್ತಿದ್ದಿಲ್ಲ. ಅವ್ರು ನಮ್ಮ ಸ್ನೇಹಿತರುಗಳಿಗೆ ನಮ್ಗೆ ಜಗಳ ತಂದಿಟ್ಟು ಈ ಥರ ಫ್ರಾಡ್ ಮಾಡ್ಯಾರ. ಈಗ ನಾವು ಅವ್ರ ವಿಚಾರ ಹೇಳಂಗಿಲ್ಲ, ಅವ್ರಿಗೆ ನಮ್ಮ ವಿಚಾರ ಬರೋಂಗಿಲ್ಲ. ಆ ಥರ ಮಾಡಿ ಜಗಳ ತಂದಿಟ್ಟಿದ್ದು. ಈ ಸೂರ್ಯೋದಯ ಬ್ಯಾಂಕ್ ಚೆನ್ನಾಗಿದೆ, ಆದರೆ ಈ ರೀತಿ ಮ್ಯಾನೇಜರ್ಗಳು ಈ ಥರ ಫ್ರಾಡ್ ಮಾಡ್ತಾರಂತೆ. ಈಗ ನಾವು ನಂಬಿರೋದೇ ಮ್ಯಾನೇಜರ್ಗಳು ನಂಬಿರ್ತೀವಿ. ಅಕಸ್ಮಾತ್ ಯಾರು ಅಟೆಂಡ್ರಿಗೆ ಏನಾದ್ರು ದುಡ್ಡು ಕೊಟ್ಟರೆ ಬಿಡಪ್ಪ, ಅವ್ರು ಅಟೆಂಡ್ರ್ ಹೆಂಗೆ ಇಸ್ಕೊಂಡಿದ್ದಾರೆ, ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡ್ದಲ್ಲಿ ಇಸ್ಕೊಂಡಿದ್ದಾರೆ ಅನ್ನೋ ಅನ್ಕೋದಾಯ್ತು. ಮೇನ್ ಮ್ಯಾನೇಜರೇ ಈ ರೀತಿ ಫ್ರಾಡ್ ಮಾಡಿದಾಗ ನಾವು ಯಾರನ್ನು ಕೇಳಬೇಕು? ನಾನು ಫೋನ್ಪೇನೇ ಮಾಡಿರೋದು. ಫೋನ್ಪೇ ಇರೋದು ಡೀಟೇಲ್ಸ್ ಇದೆ ನನ್ನ ಹತ್ರ, ಚೆಕ್ ಕೊಟ್ಟಿರೋದು ಡೀಟೇಲ್ಸ್ ಇದೆ. ನಾನೇ ಎಲ್ಲರಿಗೂ ಚೆಕ್ ನನ್ನ ಕೈಲೇ ಕೊಟ್ಟು ಕಳಿಸಿದ್ರು. ನಾನೇ ಎಲ್ಲರಿಗೂ ತಗೊಂಡು ಡಿಸ್ಪ್ಯಾಚ್ ಮಾಡಿದ್ದೀನಿ. ಈ ಡೇಟಿಗೆ ನೀವು ಚೆಕ್ ಹಾಕೊಳ್ಳಿ ಸರ್, ಅಮೌಂಟ್ ನೀವು ಕ್ಲಿಯರ್ ಆಗುತ್ತೆ ಅಂತ ಹೇಳಿದಾಳೆ. ನೀವು ಅಮೌಂಟ್ ನೀವು ಕ್ಲಿಯರ್ ಮಾಡ್ಕೊಳ್ಳಿ, ನಿಮ್ಗೆ ಏನಾದೆ ಲೋನ್ ನಾನು ಸಪ್ರೇಟಾಗಿ ಮಾಡಿಸ್ಕೊಡ್ತೀನಿ. ಈ ಕಡೆ ಲೋನು ಇಲ್ಲ, ವ್ಯಕ್ತಿನೂ ಇಲ್ಲ, ಅಮೌಂಟು ಇಲ್ಲ. ಇದು ನೀವು ಅಮೌಂಟ್ ನೀವು ತೊಗೊಳ್ಳಿ, ನಿಮ್ಮದು ಅಮೌಂಟ್ ಏನು ಕೊಟ್ಟಿದ್ದೀರಲ್ಲ ನೀವು ತೊಗೊಳ್ಳಿ, ನಾನು ಏನು ಮಾಡಿಸ್ಬೇಕು ಬ್ಯಾಂಕಿಂದ ನಾನು ಮಾಡಿಸ್ಕೊಡ್ತೀನಿ ಅಂತಲೂ ಭರವಸೆ ಕೊಟ್ಟಿದ್ರು ನನ್ನ ಮೇಲೆ. ಆಕೆನೇ ಇಲ್ಲ. ಆಕೆ 8ನೇ ತಾರೀಕಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕುಂತಿದ್ದಾಳೆ. ಅವತ್ತಿಂದ ನಾನು ಅವ್ರ ಪೂರ ದುಡ್ಡು ಅವ್ರು ಎತ್ಕೊಂಡು ಹೋಗಿದ್ದಾರೆ. ಈಗ ನಮಗೇನಲ್ಲ, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿಸ್ಬೇಕು. ಅವಳಿಗೆ ಏನು ಶಿಕ್ಷೆ ಆಗಬೇಕು
ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಮಾಡಬೇಕು. ಈಗ ನಾವು ಕಾನೂನು ಕೈಗೆ ಎತ್ಕೊಳಕ್ಕಾಗಲ್ಲ. ಈಗ ನಮ್ದು ಏನಿದೆ ಅಫಿಷಿಯಲ್ ನಮ್ಮ ಅಮೌಂಟ್ ನಮ್ದು ಏನಾದರೂ ರಿಲೀಸ್ ಆಗಬೇಕು. ಇಷ್ಟಿಗೆ ಅಷ್ಟು 6 ತಿಂಗಳು ಆಯಿತು ಕೊಟ್ಟು ನಾನು 6 ತಿಂಗಳು ನಮ್ಮದು ಪ್ರಾಪರ್ ಸೆನ್ಪಣ್ಣ. ನಾವು ಅಲ್ಲಿ ಬಿಸ್ನೆಸ್ ಪರ್ಪಸ್ ಗುಲ್ಬರ್ಗ ಹೋಗಿರೋದು. ನಿಮ್ಮ ಹೆಸರಣ್ಣ? ಅಶೋಕ್ ಅಂತ.